ಸೊ ಇವತ್ತಿನ ಈ ವಿಡಿಯೋದಲ್ಲಿ ಟಾಪ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅನ್ನ ತಿಳ್ಕೊತಿದೀವಿ. ಈ ವಿಡಿಯೋ ಮಾತ್ರ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಎಲ್ಲೂ ಮಿಸ್ ಆಗದೆ ವಿಡಿಯೋ ಕೊನೆವರೆಗೂ ನೋಡಿ. ಇನ್ನ ಯಾವ ಮಾತ್ರನೂ ಲೇಟ್ ಮಾಡದೆ ವಿಡಿಯೋವನ್ನ ಶುರು ಮಾಡೋಣ. ಹಾಯ್ ಹಲೋ ಅಂಡ್ ವೆಲ್ಕಮ್ ಟು MM ಫ್ಯಾಕ್ಟ್ಸ್. ಫ್ರೆಂಡ್ಸ್, ಈ ಫ್ಯಾಕ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಲಾಸ್ಟ್ ವರೆಗೂ ತುಂಬಾ ಜಾಗೃತಿಯಿಂದ ಕೇಳಿ. ಅದೇನಂದ್ರೆ ಇಂಡೋನೇಷಿಯಾದಲ್ಲಿ ಬಜಾವು ಅನ್ನೋ ಒಂದು ರೀತಿಯ ಬುಡಕಟ್ಟು ಜನಾಂಗದ ಪ್ರಜೆಗಳು ಈ ಸಮುದ್ರದಲ್ಲಿ ನಿವಾಸಿಸ್ತಿದ್ದಾರೆ. ಇವರ ಜೀವನದಲ್ಲಿ ತುಂಬಾ ಕಾಲ ಹೀಗೆ ಸಮುದ್ರದಲ್ಲೇ ಬದುಕ್ತಿರ್ತಾರ ಅಂಡ್ ತುಂಬಾ ರೇರ್ ಆಗಿ ನೆಲದ ಮೇಲೆ ಬರ್ತಿರ್ತಾರ. ಇವರಿಗೆ ಯಾವುದೇ ರೀತಿಯ ನ್ಯಾಷನಾಲಿಟಿ ಇರೋದಿಲ್ಲ, ಒಂದು ಫಿಕ್ಸ್ಡ್ ಪ್ಲೇಸ್ ನಲ್ಲಿ ಇರೋದಿಲ್ಲ. ನೀವು ಇಲ್ಲಿ ನೋಡ್ತಿರೋದು ಅವರ ಒಂದು ಮನೆಗಳು. ಈ ವಿಚಿತ್ರ ಮನುಷ್ಯರು ಈ ಭೂಮಿ ಮೇಲೆ ನಿವಾಸ ಮಾಡ್ತಿರೋ ನಾರ್ಮಲ್ ಜನದ ರೀತಿ ಅಲ್ಲದೆ ಅವರು ಈ ದೋಣಿಗಳ ಮೇಲೆ ನಿವಾಸಿಸ್ತಿರ್ತಾರ. ಅದು ಕೂಡ ಈ ಸಮುದ್ರದ ಮಧ್ಯದಲ್ಲೇ. ಸಮುದ್ರ ಸುತ್ತ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶದವರೆಗೂ ಇವರು ನಿರಂತರ ಹೋಗ್ತಾನೆ ಇರ್ತಾರೆ. ಆದ್ರಿಂದಾನೆ ಇವರನ್ನ ಸಂಚಾರಿ ಜೀವಿಗಳಂತಾನು ಕರೀತಾರ. ಇವರು ಮೀನನ್ನ ಹಿಡಿಯೋದಕ್ಕೆ ಪದೇ ಈ ಸಮುದ್ರದಲ್ಲಿ ಧುಮುಕ್ತಾನೆ ಇರ್ತಾರ. ಅಂಡ್ ಅಟ್ ದ ಸೇಮ್ ಟೈಮ್ ಅವರು ಯಾವುದೇ ಸ್ಕೂಬಾ ಗೇರ್ಸ್ ಇಲ್ದೆ ಅಂಡ್ ಆಕ್ಸಿಜನ್ ಟ್ಯಾಂಕ್ಸ್ ಅನ್ನ ಕ್ಯಾರಿ ಮಾಡ್ಕೊಳ್ದೇನೆ ನಡಿ ಸಮುದ್ರದಲ್ಲೇ ತುಂಬಾ ಹೊತ್ತಿರುವಂತ ಸಾಹಸವನ್ನ ಮಾಡ್ತಾರ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇವರ ಜೀವನವೆಲ್ಲ ಹೀಗ್ ಸಮುದ್ರದ ಮಧ್ಯದಲ್ಲೇ ಸಾಕ್ತಿರುತ್ತ. ಅಂಡ್ ಇವರು ಹುಟ್ಟು ಕೂಡ ಸಮುದ್ರದಲ್ಲೇ ಅಂಡ್ ಇವರ ಸಾವು ಕೂಡ ಸಮುದ್ರದಲ್ಲೇ. ಅಷ್ಟೇ ಅಲ್ಲದೆ ಈ ಬಜಾವು ಜನರಿಗೆ ಓದುವುದು ಇನ್ನ ಬರೆಯುವುದು ಯಾವುದು ಬರೋದಿಲ್ಲ. ಇನ್ಫ್ಯಾಕ್ಟ್ ಅವರ ವಯಸ್ಸು ಕೂಡ ಎಷ್ಟಿರುತ್ತೋ ಅಂತ ಅವರಿಗೆ ಗೊತ್ತಿಲ್ವಂತೆ. ಅಂಡ್ ತುಂಬಾ ಮಂದಿ ಮನೆಗಳಲ್ಲಿ ಬರ್ಡ್ಸ್ ಅನ್ನ, ಡಾಗ್ಸ್, ಕ್ಯಾಟ್ಸ್ ಅನ್ನ ಸಾಕೊಳ್ತಿರ್ತಾರ. ಅಂಡ್ ಇನ್ನು ಕೆಲವು ಮಂದಿ ಸ್ವಲ್ಪ ಧೈರ್ಯ ಮಾಡಿ ಹುಲಿಗಳನ್ನ, ಹಾವುಗಳನ್ನು ಕೂಡ ಬೆಳೆಸ್ಕೊತಿರ್ತಾರ. ಆದ್ರೆ ಜಪಾನ್ ನಲ್ಲಿ ಒಂದು ಫ್ಯಾಮಿಲಿ ತುಂಬಾ ವಿಚಿತ್ರವಾಗಿ ಒಂದು ಪೆಂಗ್ವಿನ್ ಅನ್ನ ಸಾಕೊಳ್ತಿದಾರ. ಇದ್ರ ಹೆಸರು ಲಾಲಾ. ಸೊ ಆ ಜಪಾನ್ ಪ್ರಜೆಗಳಿಗೆ ಈ ಪೆಂಗ್ವಿನ್ ಜಸ್ಟ್ ಓನ್ಲಿ ಒಂದು ಪೆಟ್ ಮಾತ್ರನೇ ಅಲ್ಲ, ಅವರಲ್ಲಿ ಒಬ್ಬ ಕುಟುಂಬ ಸಭ್ಯನಾಗಿ ಬೆರ್ತ್ಕೊಂಡಿರುತ್ತೆ. ಆ ಪೆಂಗ್ವಿನ್ ಎಷ್ಟು ಬುದ್ಧಿವಂತ ಜೀವಿ ಅಂದ್ರೆ ನೀವೇ ಈ ವಿಡಿಯೋ ಕ್ಲಿಪ್ಸ್ ಅಲ್ಲಿ ನೋಡ್ತಿದಿರಲ್ವಾ, ಇದು ತನ್ನಿಗೆ ತಾನೇ ಒಂದು ಬ್ಯಾಕ್ ಪ್ಯಾಕ್ ಅನ್ನ ತಗಲಾಕೊಂಡು ಎವ್ರಿ ಡೇ ಫಿಶಸ್ ಅನ್ನ ತನ್ನ ಲೋಕಲ್ ಮಾರ್ಕೆಟ್ಸ್ ನಿಂದ ಕಲೆಕ್ಟ್ ಮಾಡ್ಕೊಂಡು ಮನೆಗೆ ತಂದ್ಕೊಳ್ಳುತ್ತೆ. ಆದ್ರೆ ಅನ್ಫಾರ್ಚುನೇಟ್ಲಿ 1998 ರಲ್ಲಿ ಸತ್ತೋಗುತ್ತೆ. ಫಾರ್ ಎಕ್ಸಾಂಪಲ್, ಕ್ಯಾಜುಯಲ್ ಆಗಿ ಯಾರನ್ನಾದ್ರೂ ನಿಮ್ಗೆ ಇಷ್ಟವಾದಂತಹ ಬರ್ಡ್ ಯಾವುದು ಅಂತ ಕೇಳಿದೀರಾ ಅನ್ಕೊಳ್ಳಿ, ಅವ್ರಾಗ ಮೇ ಬಿ ಪಾರಿವಾಳ ಇಲ್ವಾ ಗಿಳಿ ಇಲ್ವಾ ಲವ್ ಬರ್ಡ್ಸ್ ಇಂತಹಗಳ ಹೆಸರು ಆದ್ರೆ ಹೇಳ್ತಿರ್ತಾರ. ಕ್ರೌಸ್ ಅಂದ್ರೆ ಈ ಕಾಗೆಗಳ ಹೆಸರು ಯಾರು ಕೂಡ ಹೇಳೋದಿಲ್ಲ. ಅಂಡ್ ಈವನ್ ಈ ಕಾಗೆಗಳನ್ನ ಅಸಲಿಗೆ ಯಾರು ಇಷ್ಟನೂ ಪಡೋದಿಲ್ಲ. ಆದ್ರೆ ಒಂದೊಂದ್ಸರಿ ಈ ಕಾಗೆಗಳು ಕೂಡ ಎಷ್ಟೋ ಒಳ್ಳೆಯ ಕೆಲಸಗಳನ್ನು ಮಾಡ್ತಿರ್ತಾವ. ನಿಜವಾಗ್ಲೂ ನಡೆದಿರೋಂತ ಒಂದು ಇನ್ಸಿಡೆಂಟ್ಸ್ ಬಗ್ಗೆ ಹೇಳ್ತೀನಿ ನೋಡಿ. ಗ್ಯಾಬಿ ಮ್ಯಾನ್ ಅನ್ನೋ ಈ 8 years ಕಿಡ್ ಇರೋನು, ಆ ಹುಡುಗ ಈ ಕಾಗೆಗಳಿಗೆ ಎಷ್ಟು ಇಷ್ಟ ಆದ್ನೋ ಏನೋ ಗೊತ್ತಿಲ್ಲ, ಆದ್ರೆ ಈ ಕಾಗೆಗಳು ಈತನಿಗೋಸ್ಕರ ಪ್ರತಿದಿನ ಎಷ್ಟೋ ಗಿಫ್ಟ್ಸ್ ಅನ್ನ ತಂದು ಅವ್ರ ಮನೆ ಮುಂದೆ ಬಿಸಾಕ್ತಿರೋವು. ಹಾಗೆ ಫೈನಲ್ ಆಗಿ ಎಷ್ಟೋ ಗಿಫ್ಟ್ಸ್ ಈ ಕಂದನಿಗೋಸ್ಕರ ಈ ಕಾಗೆ ತಂದಿರೋಂತ ಗಿಫ್ಟ್ಸ್ ನೀವೇ ನೋಡಿ. ಫೈನಲಿ ನಿಮ್ಗಿದ್ ಗೊತ್ತಾ, ಕೆಲವು ಮಂದಿ ಅವರ ವರ್ಕ್ ಟೆನ್ಷನ್ ನಲ್ಲಿದ್ದು ಸರಿಯಾಗಿ ನಿದ್ದೆ ಹೋಗೋದಿಲ್ಲ. ಆದ್ರೆ ನಮಗ್ ಸಾಕಾಗುವಷ್ಟು ನಿದ್ದೆ ಇಲ್ಲದೆ ಹೋದ್ರೆ ನಮ್ಮ ಕಣ್ಣಿಗೆ ಬೇಕಾದಷ್ಟು ಆಕ್ಸಿಜನ್ ಸಿಗೋದಿಲ್ಲ. ಅಂಡ್ ಇದರಿಂದ ನಮ್ಮ ಕಣ್ಣು ಪರ್ಮನೆಂಟ್ ರೆಡ್ ಆಗಿ ಬದಲಾಗೋದಕ್ಕೆ ಚಾನ್ಸಸ್ ಇರುತ್ತೆ. ಒಂದ್ ವೇಳೆ ಇಂತಹ ಸಿಚುಯೇಷನ್ಸ್ ಏನಾದ್ರು ನಿಮಗ್ ನಡೆದು ನಿಮ್ಮ ಕಣ್ಣು ಕೂಡ ರೆಡ್ ಆಗಿ ಬದಲಾಗಿದ್ದಾವೆ ಅನ್ಕೊಳ್ಳಿ. ಸೊ ಆಗ ಅದನ್ನ ಕ್ಯೂರ್ ಮಾಡೋದಕ್ಕೆ ಜಸ್ಟ್ ಸಿಂಪಲ್ ಆಗಿ ಈ ಸ್ಟೆಪ್ಸ್ ಅನ್ನ ಫಾಲೋ ಆಗಿ ಸ್ವಲ್ಪ ಕೋಲ್ಡ್ ಆಗಿರೋ ಕೂಲ್ ವಾಟರ್ ಅಲ್ಲಿ ಒಂದು ಚಿಕ್ಕ ಕ್ಲಾತ್ ಅನ್ನ ಡಿಪ್ ಮಾಡಿ, ಹಾಗೆ ಈ ರೀತಿ ನಿಮ್ಮ ಕಣ್ಣಿನ ಮೇಲೆ ಒಂದು 20 minutes ವರೆಗೂ ಇರಿಸಿ ಪ್ರಶಾಂತವಾಗಿ ಸ್ವಲ್ಪ ರೆಸ್ಟ್ ತಗೊಳ್ಳಿ. ಆನಂತರ ನಿಮಗೆ ತಪ್ಪದೆ ಇದರಿಂದ ರಿಲೀಫ್ ಸಿಕ್ಕೇ ಸಿಗುತ್ತೆ. ಸೊ ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಲ್ಲಿವರೆಗೂ ನೋಡಿದೀರಾ ಅಂದ್ರೆ ತಪ್ಪದೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ತಪ್ಪದೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಈ ವಿಷಯವನ್ನ ಶೇರ್ ಮಾಡಿ. ಅಂಡ್ ಇನ್ನೂ ಕೆಲ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ತಪ್ಪದೆ ಈ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.